ಲಕ್ಷ್ಮಿ, ಹಾ ಅಮ್ಮ, ಲಕ್ಷ್ಮಿ ಬಂದೆ. ಬೇಗ ಬಾಮ್ಮ. ಬೆಳಿಗ್ಗೆ ತರಕಾರಿ ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟ್ ನಲ್ಲಿ ತರಕಾರಿ ಎಲ್ಲ ಫ್ರೆಶ್ ಆಗಿ ನಳನಳಿಸ್ತಾ ಇದ್ವು ಅಮ್ಮ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗೋಯ್ತು. ಹೌದಮ್ಮ, ನೋಡಿದ್ರೆ ಗೊತ್ತಾಗತ್ತೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅನ್ನೋ ಖುಷಿಗೆ ತರಕಾರಿಗಳನ್ನು ಚೆನ್ನಾಗಿ ತಗೊಂಡ್ಬಿಟ್ಟೆ. ಆದ್ರೆ ಎಲ್ಲ ತರಕಾರಿ ಸೇರಿ 180 ರೂಪಾಯಿ ಆಗಿತ್ತು. ದುಡ್ಡು ಕೊಡೋಣ ಅಂತ ಪರ್ಸ್ ತೆಗಿದ್ರೆ ನನ್ನ ಹತ್ರ ಇದ್ದದ್ದು ಬರೀ 500 ರೂಪಾಯಿ ನೋಟೆ, ಚಿಲ್ಲರೆನೇ ಇಲ್ಲ. ಇದನ್ನೆಲ್ಲ ಅಲ್ಲೇ ಬಿಟ್ಟು ಬರೋಣ ಅಂದ್ರೆ ಮನ್ಸೇ ಬರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಯಾಕೆ ಕೇಳ್ತೀಯ? ಚಿಲ್ಲರೆ ಹುಡುಕಕ್ಕೆ ಇಡೀ ಮಾರ್ಕೆಟ್ನೇ ಸುತ್ತಾಡ್ಬಿಟ್ಟೆ ಕಣಮ್ಮ. ಎಲ್ರು ಬಾಯಲ್ರು ಚಿಲ್ಲರೆ ಇಲ್ಲ, ಚಿಲ್ಲರೆ ಕೊಡಲ್ಲ ಅನ್ನೋ ಮಾತು ಕೇಳಿದ್ನೇ ಹೊರತು ಚಿಲ್ಲರೆ ಮಾತ್ರ ಸಿಗಲೇ ಇಲ್ಲಮ್ಮ. ಅಯ್ಯೋ ಅಮ್ಮ, ಈಗೆಲ್ಲ ಹಳೆ 500, 1000 ನೋಟೆಲ್ಲ ಯಾರು ತಗೋಬಾರ್ದು ಅಂತ ಕಾನೂನಾಗಿದೆ. ನೋಡ್ಕೊಂಡು ಚಿಲ್ಲರೆ ತಗೊಂಡು ಹೋಗೋದಲ್ವಾ? ಅದೇ ಕಣಮ್ಮ ತಪ್ಪಾಗಿದ್ದದ್ದು. ಒಂದ್ಸಲ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ದುಡ್ಡಿದೆ ಅಂತ ಹೋಗ್ಬಿಟ್ಟೆ, ಅಲ್ಲಿ ಹೋಗಿ ನೋಡಿದ್ಮೇಲೆ ಇಷ್ಟೆಲ್ಲ ಪರದಾಟ ಆಗಿದ್ದು. ಆಮೇಲೆ ಏನಾಯ್ತು? ನೀವು ನೋಡಿದ್ರೆ ತರಕಾರಿ ತಂದಿದ್ದೀರಾ, ಚಿಲ್ಲರೆ ಸಿಕ್ತಾ? ದೇವ್ರ ದೊಡ್ಡವನಮ್ಮ. ನನ್ನ ಪರದಾಟ ನೋಡಿ ನನಗೆ ಪರಿಚಯ ಇದ್ದವರೊಬ್ರು 500 ರೂಪಾಯಿ ಚಿಲ್ಲರೆ ಕೊಟ್ರು. ಆಮೇಲೆ ಅದರಲ್ಲಿ ಈ ತರಕಾರಿನೆಲ್ಲ ತಗೊಂಡು ಬಂದೆ. ಇವತ್ತಂತೂ ಸಾಕಾಗೋಯ್ತಮ್ಮ. ಅಮ್ಮ, ಒಂದ್ಸರಿ ಯೋಚನೆ ಮಾಡಿ, ಬರೀ 500 ರೂಪಾಯಿ ಚೇಂಜ್ ಮಾಡಿಸೋದಕ್ಕೆ ನೀವು ಎಷ್ಟೆಲ್ಲ ಒದ್ದಾಡಿದ್ರಿ. ಇನ್ನು ನಮ್ಮ ದೇಶನ ಚೇಂಜ್ ಮಾಡೋದಕ್ಕೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಎಷ್ಟು ಒದ್ದಾಡಿರ್ಬೇಕು. ಹೌದಲ್ವಾ? ನಾನು ಈ ತರ ಯೋಚನೆನೇ ಮಾಡ್ಲಿಲ್ಲಮ್ಮ. ಸುಮ್ಮನೆ ಬೈಕೋತಿದ್ದೆ. ನಿನ್ನಂಥ ಜಾಣನೇ ಈ ಸಮಾಜಕ್ಕೆ ಬೇಕು. ಅಮ್ಮ, ಆಗ್ಲೇನೆ ಹೇಳ್ದೆ ಅಲ್ವಾ ನನಗೆ ರಾಜಕೀಯ ಅಂದ್ರೆ ಇಷ್ಟ ಇಲ್ಲ ಅಂತ. ಅದ್ಯಾಕ ಆ ವಿಷಯ? ಈಗ ನನಗೆ ರಾಜಕೀಯ ಬೇಡ, ರಾಗಿ ಮುದ್ದೆ ಬೇಕು. ಮಾಡೋಣ? ಅಯ್ಯೋ, ಒಳ್ಳೆ ಸೊಸೆ ಅಮ್ಮ ನೀನು. ಏನು ಅತ್ತೆ ಸೊಸೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ ರೀ, ಅಮ್ಮ ಬೆಳಗ್ಗೆ ಮಾರ್ಕೆಟ್ಗೆ ತರಕಾರಿ ತರಕಂತ ಹೋದಾಗ 500 ರೂಪಾಯಿ ಚೇಂಜ್ ಸಿಗ್ಲಿಲ್ಲ ಅಂತ ಮಾರ್ಕೆಟ್ ಎಲ್ಲ ಓಡಾಡಿದ್ರಂತೆ. ಅದನ್ನ ಹೇಳ್ತಾ ಇದ್ರು. ಬನ್ನಿ ಬನ್ನಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಇವರು ಸರೋಜಮ್ಮ ಅಂತ. ನಮಸ್ತೆ. ಲಕ್ಷ್ಮಮ್ಮ, ಇವರು ಒಂದು ಅಂಧರ ಶಾಲೆ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇವರು ಕಣ್ಣಿಲ್ದಿದ್ದವರು. ಅವ್ರು ನಿನಗೆ ಅಷ್ಟು ಗೌರವ ಕೊಡ್ತಿದ್ದಾರೆ, ನೀನು ಅದಕ್ಕೆ ಬೆಲೆ ಕೊಡ್ಬೇಕಲ್ವಾ? ಯಾವ್ಯಾವುದೋ ಫಂಕ್ಷನ್ಸ್ ಹೋಗೋದ್ಕಿಂತ ಇಂಥ ಒಂದು ಒಳ್ಳೆ ಉದ್ದೇಶ ಇರೋ ಕಾರ್ಯಕ್ರಮಕ್ಕೆ ಹೋದರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಅಲ್ವಾ? ಹೌದಮ್ಮ, ರಾಘವ ಹೇಳ್ತಾ ಇರೋದು ನಿಜ ಕಣಮ್ಮ. ನೀನು ಯಾವುದೇ ಕೆಲಸ ಶುರು ಮಾಡಿದ್ರು ಅದರಿಂದ ಒಳ್ಳೇದೇ ಆಗುತ್ತೆ. ನಿನ್ನ ಕೈಗುಣನೇ ಅಂಥದ್ದು. ಈ ಉದ್ಘಾಟನೆಗೆ ನೀನು ಹೋಗಮ್ಮ, ಇದರಿಂದ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅನ್ನೋದಾದರೆ
ನಾನು ಖಂಡಿತ ಬರ್ತೀನಿ. ಮೇಡಮ್, ನೀವು ಒಪ್ಪಿದ್ರೆ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಈ ವಿಷಯನ ನಮ್ಮ ಶಾಲೆಯಲ್ಲಿ ಕೇಳಿದ್ರೆ ತುಂಬ ಖುಷಿ ಪಡ್ತಾರೆ ಮೇಡಮ್. ಸರಿ ಮೇಡಮ್, ಬೆಳಗ್ಗೆ ರೆಡಿ ಇರಿ, ನಾವೇ ಗಾಡಿ ಕಳಿಸ್ತೀವಿ ಮೇಡಮ್. ಸರಿ ಮೇಡಮ್, ಹಾಗಾದರೆ ನಾವಿನ್ನು ನೋಡ್ತೀವಿ. ನಿಮ್ಮ ಕೆಲ್ಸಕ್ಕೆ ನೀವು ರೆಡಿನಾ? ನಾವಿಲ್ಲಿಗೆ ಬಂದಿದ್ದರಿಂದ ನಾವು ರೆಡಿಯಾಗೇ ಇರ್ತೀವಿ ಮೇಡಮ್. ಹೊಸ ಮನೆಗೆ ಬಂದಿದ್ದೀನಿ ಅಂತ ತುಂಬ ಸಂಭ್ರಮಿಸ್ತಾ ಇದ್ಲು. ಆ ಹೊಸ ಮನೇಲೆ ಅವಳ ಹೆಣ ಬೀಳ್ಬೇಕು. ಓಕೆ, ಆ ಮನೆ ಹತ್ರ ನಾನು ಬಿಟ್ಟು ಹೋಗಿ ಬರ್ತೀನಿ. ನಮ್ಮ ಪಾಯಿಂಟ್ ನಾವು ಫಿಕ್ಸ್ ಮಾಡ್ಕೋತೀವಿ. ಆದರೆ ಮುಹೂರ್ತ ಯಾವಾಗ ಮೇಡಮ್? ನಿನ್ನ ಕೆಲಸಕ್ಕೆ ಅವಳ ಸಾವಿಗೆ ಮುಹೂರ್ತ ನಾಳೆನೆ. ಆದರೆ ಸೂರ್ಯ ಮುಳುಗೋ ಅಷ್ಟರಲ್ಲೇ ಅವಳ ಕತೆ ಮುಗ್ತಿರ್ಬೇಕು. ನಮಗೆ ಕೆಲಸ ವಹಿಸಿದ ಮೇಲೆ ಯಮನ್ ಜೊತೆ ಅಗ್ರಿಮೆಂಟ್ ಆದ ಹಾಗೇನೆ ಮೇಡಮ್. ಕೆಲಸ ಮುಗಿಸಿ ನನಗೆ ಬಾಂಬೆಗೆ ಟಿಕೆಟ್, ಅವಳಿಗೆ ಪರಲೋಕಕ್ಕೆ ಟಿಕೆಟ್. ಲಕ್ಷ್ಮಿ ಇಷ್ಟು ದಿನ ಚೆನ್ನಾಗಿ ಆಟ ಆಡ್ದೆ. ಶಬಾಷ್, ಗೆಲ್ತಾನೂ ಇದ್ದೆ. ಆದರೆ ಇದು ನಿನಗೆ ಕೊನೆಯ ಆಟ. ಇಲ್ಲಿ ಸೋಲೋದು ಸಾಯೋದು ನೀನು. ನಾಳೆ ಇಷ್ಟೊತ್ತಿಗೆ ನಿನ್ನ ಮನೆಯವ್ರಿಗೆ ಸಾವಿನ ಕಹಿ ಸುದ್ದಿ, ನನಗೆ ಸಿಹಿ ಸುದ್ದಿ. ನಾಳೆ ಎಷ್ಟೊತ್ತಿಗೆ ಕೆಲಸ ಮುಗಿಬಹುದು? ನಾನು ಬೆಳಿಗ್ಗೆನೆ ಲೊಕೇಶನಲ್ಲಿ ಪ್ಲಾಂಟ್ ಆಗಿರ್ತೀನಿ. ಅವಳು ಮನೆಯಿಂದ 10 ನಿಮಿಷ ಆಚೆ ಬಂದರೆ ಸಾಕು. ಆ 10 ನಿಮಿಷನೇ ಅವಳ ಜೀವನದ ಕಡೆ 10 ನಿಮಿಷ ಆಗಿರುತ್ತೆ. ಅವಳ ಜೀವನದ 10 ನಿಮಿಷ, ಕಡೆ 10 ನಿಮಿಷ ಕೇಳೋಕೆಷ್ಟು ಚೆನ್ನಾಗಿದೆ. ಲಕ್ಷ್ಮಿ, ಇದು ನಿನ್ನ ಕಡೆ ದಿನ. ಸಂತೋಷವಾಗಿರು. ನಿನ್ನ ಪ್ರೀತಿಯ ಸಂಸಾರದ ಜೊತೆ ಅದೆಷ್ಟು ಸಂತೋಷ ಪಡ್ತೀಯೋ ಪಟ್ಬಿಟ್ಟು.